ನಮಸ್ಕಾರ ಸ್ನೇಹಿತರೆ. ಮಾಜಿ ಸಿಎಂ ಧರಮ್ ಸಿಂಗ್ ಮಗ ಅಜಯ್ ಸಿಂಗ್ ಹೊಸದಾಗಿ ಸಚಿವರಾಗಿ ಆಯ್ಕೆ ಆಗಿದ್ದಾರೆ. ಇವರು ಡಾಕ್ಟರ್ ಓದಿ ರಾಜಕೀಯಕ್ಕೆ ಬಂದಿದ್ದು ಯಾಕೆ? ಧರಮ್ ಸಿಂಗ್ ಸಿಎಂ ಆಗಿದ್ದಾಗ ಇವರು ಏನು ಮಾಡ್ತಿದ್ರು? ಎಷ್ಟು ಸಲ ವಿನ್ ಆಗಿದ್ದಾರೆ? ಎಷ್ಟು ಆಸ್ತಿ ಇದೆ? ಇವರ ಕುಟುಂಬ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಅಜಯ್ ಸಿಂಗ್ ಹಿನ್ನೆಲೆ ಏನು? ಅಜಯ್ ಸಿಂಗ್ 1974ರ ಜನವರಿ 29ರಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿಯಲ್ಲಿ ಜನಿಸಿದ್ರು. ತಂದೆ ಧರಮ್ ಸಿಂಗ್, ತಾಯಿ ಪ್ರಭಾವತಿ. ತಂದೆ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಧರಮ್ ಸಿಂಗ್ ರಾಜಕೀಯದಲ್ಲಿ ಅಜಾತ ಶತ್ರು ಅಂತಲೇ ಹೆಸರು ಮಾಡಿದ್ರು. ಜೇವರ್ಗಿ ಕ್ಷೇತ್ರದಿಂದ ಸತತವಾಗಿ 7 ಸಲ ವಿನ್ ಆಗಿದ್ರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದ ಇವರು ಹಲವು ಸಲ ಸಚಿವರಾಗಿ ಕೊನೆಗೆ ಸಿಎಂ ಆಗಿಯೂ ಕೆಲಸ ಮಾಡಿದ್ರು. ವಿಪಕ್ಷ ನಾಯಕ ಕೂಡ ಆಗಿದ್ರು. ಧರಮ್ ಸಿಂಗ್ 3 ಮಕ್ಕಳಲ್ಲಿ ಅಜಯ್ ಸಿಂಗ್ ಕೂಡ ಒಬ್ಬರಾಗಿದ್ರು. ಇವರಿಗೆ ವಿಜಯ್ ಸಿಂಗ್ ಅನ್ನೋ ಅಣ್ಣ ಮತ್ತು ಪ್ರಿಯದರ್ಶಿನಿ ಅನ್ನೋ ಸಹೋದರಿ ಕೂಡ ಇದ್ದಾರೆ. ಅಜಯ್ ಬೆಂಗಳೂರಿನ MS ರಾಮಯ್ಯ ಕಾಲೇಜಿನಿಂದ MBBS ಶಿಕ್ಷಣವನ್ನ ಪಡ್ಕೊಂಡ್ರು. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಶಿಕ್ಷಣ ಮುಗಿದ ಬಳಿಕ ಇವರು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡ್ರು. ಅದರಲ್ಲೂ ಯೂತ್ ಕಾಂಗ್ರೆಸ್ನಲ್ಲಿ ಒಳ್ಳೆಯ ಹೆಸರು ಮಾಡಿದ್ರು. 1999ರಲ್ಲಿ ಕರ್ನಾಟಕ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆದ್ರು. 2009ರವರೆಗೂ ಈ ಹುದ್ದೆಯಲ್ಲಿ ಅಜಯ್ ಮುಂದುವರಿದ್ರು. ಅದರಲ್ಲೂ ಅಜಯ್ ಸಿಂಗ್ 2008ರಲ್ಲಿ ರಾಹುಲ್ ಗಾಂಧಿ ಜೊತೆ ಸೇರಿಕೊಂಡು ರಾಜ್ಯದಲ್ಲಿ ಮೊದಲ ಬಾರಿಗೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ನಡೆಸಿದ್ರು. 2008ರ ವಿಧಾನಸಭೆ ಚುನಾವಣೆಯಲ್ಲಿ ತಂದೆ ಧರಮ್ ಸಿಂಗ್ಗೆ ಸೋಲಾಗಿತ್ತು. ಹೀಗಾಗಿ 2009ರ ಲೋಕಸಭೆ ಚುನಾವಣೆಯಲ್ಲಿ ಧರಮ್ ಸಿಂಗ್ಗೆ ಬೀದರ್ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡ್ತು. ಆಗ ತಂದೆ ಪರವಾಗಿ ಫೀಲ್ಡ್ಗೆ ಇಳಿದ ಅಜಯ್ ಸಿಂಗ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಒಟ್ನಲ್ಲಿ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಅಜಯ್ ಸಿಂಗ್ ತುಂಬಾ ಆಕ್ಟಿವ್ ಆಗಿ ತೊಡಗಿಸಿಕೊಂಡ್ರು. 2010ರಲ್ಲಿ ಸ್ಥಳೀಯ ಚುನಾವಣೆಯ ಜವಾಬ್ದಾರಿ ಹೊತ್ತು ಕಾಂಗ್ರೆಸ್ ಪತಾಕೆಯನ್ನ ಹಾರಿಸಿದ್ರು. 2013ರಲ್ಲಿ ಮೊದಲ ಬಾರಿಗೆ ಗೆಲುವು. ತಂದೆಯ ಕೃಪಾ ಕಟಾಕ್ಷದಿಂದ ಅಜಯ್ ಸಿಂಗ್ 10 ವರ್ಷ ಮೊದಲೇ ಶಾಸಕರಾಗಿ ಆಯ್ಕೆ ಆಗ್ಬೋದಿತ್ತು. ಆದ್ರೆ ಪಕ್ಷದಲ್ಲಿ ತಳಮಟ್ಟದಿಂದ ಗುರುತಿಸಿಕೊಂಡು 2013ರಲ್ಲಿ ಜೇವರ್ಗಿ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ಮೊದಲ ಚುನಾವಣೆಯಲ್ಲೇ ವಿನ್ ಕೂಡ ಆದ್ರು. 2008ರಲ್ಲಿ ತಂದೆ ಧರಮ್ ಸಿಂಗ್ ವಿರುದ್ಧ ಗೆದ್ದಿದ್ದ ಬಿಜೆಪಿಯ ದೊಡ್ಡಪ್ಪ ಗೌಡ ಪಾಟೀಲ್ ವಿರುದ್ಧ ವಿನ್ ಆದ್ರು. ಅಂದ್ರೆ ತಮ್ಮ ತಂದೆಯ ಸೋಲಿನ ಸೇಡನ್ನ ತೀರಿಸಿಕೊಂಡ್ರು. 2018ರಲ್ಲಿ ಮತ್ತೊಮ್ಮೆ ಅದೇ ಕ್ಷೇತ್ರದಲ್ಲಿ ಗೆದ್ದು 2ನೇ ಬಾರಿಗೆ ವಿಧಾನಸಭೆ ಮೆಟ್ಟಿಲು ಏರಿದ್ರು. 2019ರಲ್ಲಿ ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿಯಾಗಿ ನೇಮಕವಾದ್ರು. 2020ರಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಚೀಫ್ ವಿಪ್ ಆಗಿ ಆಯ್ಕೆ ಆದ್ರು. 2023ರಲ್ಲಿ ಮತ್ತೊಮ್ಮೆ ಜೇವರ್ಗಿ ಕ್ಷೇತ್ರದಲ್ಲಿ ವಿನ್ ಆಗಿ ಹ್ಯಾಟ್ರಿಕ್ ಬಾರಿಸಿದ್ರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಆಗಿ ಆಯ್ಕೆ ಆದ್ರು. ಈಗ DK ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿ ಭಾಗ್ಯ ಒಲಿದು ಬಂದಿದೆ. ಡಾಕ್ಟರ್ ಜೊತೆಗೆ ಕ್ರೀಡಾಪಟು ಕೂಡ ಹೌದು. ಅಜಯ್ ಸಿಂಗ್ ಓರ್ವ ಡಾಕ್ಟರ್ ಜೊತೆ ಇಂಟರ್ನ್ಯಾಷನಲ್ ಕ್ರೀಡಾಪಟು ಕೂಡ ಹೌದು. 10 ಪಿನ್ ಬೌಲಿಂಗ್ ನಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಕಾಂಪಿಟಿಷನ್ ಗಳಲ್ಲಿ ಭಾರತದ ಪರವಾಗಿ ಆಡಿದ್ದಾರೆ. 2003ರಲ್ಲಿ ಬ್ಯಾಂಕಾಕ್ ನಲ್ಲಿ ನಡೆದ ಏಷ್ಯನ್ ಚಾಂಪಿಯನ್ಶಿಪ್, 2004ರಲ್ಲಿ ಮಲೇಷ್ಯಾದಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್, 2006ರ ದೋಹಾ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದ್ರು. ಮಕಾವ್ನಲ್ಲಿ ನಡೆದ ಇಂಡೋರ್ ಏಷ್ಯನ್ ಗೇಮ್ಸ್ ನಲ್ಲಿ ನ್ಯಾಷನಲ್ ಟೀಮ್ ಕ್ಯಾಪ್ಟನ್ ಕೂಡ ಆಗಿದ್ರು. ಸದ್ಯ 10 ಪಿನ್ ಬೌಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅಜಯ್ ಸಿಂಗ್ ಕುಟುಂಬ ಹೇಗಿದೆ? ಅಜಯ್ ಸಿಂಗ್ ಶ್ವೇತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 2 ಮಕ್ಕಳು. ಸೈನಾ ಸಿಂಗ್ ಅನ್ನೋ ಮಗಳು ಮತ್ತು ಅರ್ಹಾನ್ ಜೈ ಸಿಂಗ್ ಅನ್ನೋ ಮಗ ಇದ್ದಾರೆ. ಅಜಯ್ ಅಣ್ಣ ವಿಜಯ್ ಸಿಂಗ್ ಕೂಡ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಾರೆ. 2015ರಲ್ಲಿ MLC ಆಗಿಯೂ ಆಯ್ಕೆ ಆಗಿದ್ರು. 2020ರಲ್ಲಿ ಬಸವ ಕಲ್ಯಾಣ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೇಳಿದ್ರು, ಅದು ಸಿಕ್ಕಿರ್ಲಿಲ್ಲ. 2023ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಟಿಕೆಟ್ ಸಿಕ್ಕಿದ್ರು, ಅಜಯ್ ವಿನ್ ಆಗ್ಲಿಲ್ಲ. ಬಿಜೆಪಿಯ ಶರಣು ಸಲಗರ ವಿರುದ್ಧ ಸೋಲು ಅನುಭವಿಸಿದ್ರು. ಅಜಯ್ ಸಿಂಗ್ ಆಸ್ತಿ ಎಷ್ಟಿದೆ? ಅಜಯ್ ಸಿಂಗ್ ತಮ್ಮ ಕುಟುಂಬದ ಆಸ್ತಿ 65 ಕೋಟಿ 79 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ಜೊತೆಗೆ 37 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಸಾಲವೂ ಇದೆ. ಇದರಲ್ಲಿ 15 ಕೋಟಿ 27 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಪತ್ನಿ ಹೆಸರಲ್ಲಿ ಇದೆ. ಅಜಯ್ ಸಿಂಗ್ 1 kg 771 ಗ್ರಾಂ ತೂಕದ ಚಿನ್ನಾಭರಣ ಹೊಂದಿದ್ರೆ, ಪತ್ನಿ ಶ್ವೇತಾ ಬಳಿ 3 kg 459 ಗ್ರಾಂ ತೂಕದ ಚಿನ್ನ ಇದೆ. ಅಜಯ್ ಬಳಿ ಇನ್ನೋವಾ ಕ್ರಿಸ್ಟಾ ಕಾರು ಇದ್ರೆ, ಪತ್ನಿ ಬಳಿ ಯಾವುದೇ ಕಾರುಗಳಿಲ್ಲ. ಸಂಬಳ, ಉದ್ಯಮ ದಂಪತಿಯ ಆದಾಯದ ಮೂಲವಾಗಿದೆ. ಇನ್ನು ಅಜಯ್ ಸಿಂಗ್ ಸಹೋದರ ವಿಜಯ್ ಸಿಂಗ್ ಬಳಿ 96 ಕೋಟಿ 62 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅಜಯ್ ಸಮಾಜ ಸೇವೆ ಹೇಗಿದೆ?
ಧರಮ್ ಸಿಂಗ್ ಕುಟುಂಬ ಕಳೆದೆರಡು ದಶಕಗಳಿಂದ ಜೇವರ್ಗಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ. ಧರಮ್ ಸಿಂಗ್ ಫೌಂಡೇಶನ್ ಅಡಿಯಲ್ಲಿ ಈಗ ಅಜಯ್ ಸಿಂಗ್ ಈ ಕೆಲಸವನ್ನ ಮುಂದುವರಿಸಿದ್ದಾರೆ. ಫ್ರೀ ಹೆಲ್ತ್ ಕ್ಯಾಂಪ್, ಮದುವೆ ಹಾಲ್ಗಳು, ರೋಗಿಗಳಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಬರಲಾಗಿದೆ. ಕ್ಷೇತ್ರದಲ್ಲಿ ಇವರ ಫೌಂಡೇಶನ್ ನ ಹಲವಾರು ಆಂಬ್ಯುಲೆನ್ಸ್ ಗಳಿದ್ದು ನಿರಂತರವಾಗಿ ಉಚಿತ ಸೇವೆಯನ್ನ ಕೊಡ್ತಿವೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಚೇರ್ಮನ್ ಆದ್ಮೇಲೆ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡ್ತಿದ್ದಾರೆ. ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಹೆಚ್ಚು ಮಹತ್ವವನ್ನ ಕೊಟ್ಟಿದ್ದಾರೆ. ಖರ್ಗೆ ಕುಟುಂಬದ ಜೊತೆ ನಂಟೇನು? ಅಜಯ್ ಸಿಂಗ್ ತಂದೆ ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯದಲ್ಲಿ ಸಮಕಾಲೀನರು. ಒಂದೇ ಜಿಲ್ಲೆಯವರಾಗಿದ್ರಿಂದ ಒಟ್ಟೊಟ್ಟಿಗೆ ರಾಜಕೀಯದಲ್ಲಿ ಬೆಳೆದ್ರು. ಇಬ್ಬರು ಪಕ್ಷ ನಿಷ್ಠೆಯಲ್ಲಿ ಕಾಂಪಿಟಿಷನ್ ಕೊಡ್ತಿದ್ರು. ಹೀಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರನ್ನ ರಾಜಕೀಯದ ಲವಕುಶ ಅಂತಲೇ ಕರೆಯಲಾಗ್ತಿತ್ತು. ಇದೇ ಎರಡು ಕುಟುಂಬಗಳ ನಡುವಿನ ಬಾಂಧವ್ಯಕ್ಕೆ ಕಾರಣವಾಗಿದೆ. ಈಗ ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ ನಡುವೆಯೂ ಅದೇ ರೀತಿಯ ಒಡನಾಟ ಇದೆ. ಪ್ರಿಯಾಂಕ್ ಖರ್ಗೆಯ ಚಿತ್ತಾಪುರ ಮತ್ತು ಅಜಯ್ ಸಿಂಗ್ರ ಜೇವರ್ಗಿ ಕ್ಷೇತ್ರ ಅಕ್ಕಪಕ್ಕದ ಕ್ಷೇತ್ರಗಳಾಗಿವೆ. ಉಭಯ ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದು ಡಿಕೆ ಸಂಪುಟ ಸೇರಿರುವ ಅಜಯ್ ಸಿಂಗ್ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.